ಅದ್ಭುತವಾದಂಥ ಒಂದು ಸಿನಿಮಾ ಯುದ್ಧಕಾಂಡ. ಇದು ಕಾನೂನಿನ ಯುದ್ಧಕಾಂಡ. ಈ ಸಿನಿಮಾ ನೋಡದೆ ಹೋದರೆ ಪ್ರತಿಯೊಂದು ಕುಟುಂಬ ಸಿನಿಮಾ ನೋಡಲೇಬೇಕು, ಅಷ್ಟು ಅದ್ಭುತ. ನಾನು ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾ ಬರ್ತದೆ ಅಂತೇಳಿ ಖಂಡಿತ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಅಜಯ್ ರಾವ್ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಹೋದ್ರೂ ಕಡಿಮೆ ಅಂತ ಅನಿಸುತ್ತೆ. ಎಕ್ಸ್ಟ್ರಾರ್ಡ್ನರಿ ಆ್ಯಕ್ಟಿಂಗ್, ಎಕ್ಸ್ಟ್ರಾರ್ಡ್ನರಿ ಕಥೆಯಲ್ಲಿ ಭಾಳಷ್ಟು ಸಿನಿಮಾ ನೋಡಿ ಎಲ್ಲ ಬೀಳ್ತಾಯಿದ್ದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ, ಭಾಳಷ್ಟು ನೈಜತೆ ಇದೆ. ಕೆಲವು ಸಮಯ ಫಸ್ಟ್ ಹಾಫಲ್ಲಿ ಕರಳು ಕಿತ್ತು ಬರುವಂಥ ಸನ್ನಿವೇಶಗಳು. ನನಗೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ಯಾವ ರೀತಿ ಇದನ್ನು ಒಯ್ದಿರ್ತಾರೆ ಅನ್ನೋಂಥ ಕುತೂಹಲ ಭಾಳ ಇತ್ತು. ಸೆಕೆಂಡ್ ಹಾಫಲ್ಲಿ ಒಬ್ಬ ಲಾಯರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವ್ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಸುತ್ತುವಂಥ ಕೆಲಸ ಅವ್ರು ಮಾಡಿಲ್ಲ. ಭಾಳಷ್ಟು ಅಧ್ಯಯನ ಮಾಡಿ ಭಾಳ ಕಥೆಯೊಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್, ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನು ಮಾಡಿ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ನಾನು ಈ ಸಿನಿಮಾದಲ್ಲಿ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ಭಾಳಷ್ಟು ಕಾತರನಾಗಿ ಈ ಸಿನಿಮಾವನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕೆ ಅಂತ ಹೇಳಿದರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಕಾನೂನು ಬಗ್ಗೆ ಲಾಯರ್ಸ್ ಕಥೆಗಳು ಸಾಕಷ್ಟು ಬಂದಿದ್ದಾವೆ, ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರೂ ಕೂಡ ಮಾಡಿಲ್ಲ. ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ, ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದನೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ. ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ಡ್ನರಿ ಇದೆ. ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ. ಆ ಒಂದೊಂದು ಇದರಲ್ಲೂ ಸೀನಲ್ಲೂ ಒಂದೊಂದು ಫ್ರೇಮಲ್ಲೂ ಕೂಡ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ. ಭಾಳ ಅದ್ಭುತವಾದಂಥ ಸಿನಿಮಾ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನೂ ನಾನು ಇದುವರೆಗೂ ನೋಡಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು. ಅದನ್ನು ಯಾವ ರೀತಿ ಸಿನಿಮಾ ನೋಡೋದು ಅಷ್ಟೇ ಅಲ್ಲ, ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹ್ಯಾಟ್ಸಪ್ ಟು ಅಜಯ್ ರಾವ್, ಗುಡ್ ಲಕ್. ಈ ಸಿನಿಮಾ ಖಂಡಿತವಾಗಿ ನನಗೆ ಅನಿಸುತ್ತೆ ಇದು ಬರೀ ಕನ್ನಡದಲ್ಲ, ಇದು ಪ್ಯಾನ್ ಇಂಡಿಯಾ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ ನನ್ನ ಭಾವನೆ. ಯಾಕೆಂದರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಏನಿದೆ ಎಲ್ಲ ಇಡೀ ಭಾರತಾದ್ಯಂತ ಎಲ್ಲರ ಮನಸ್ಸನ್ನು ಮುಟ್ಟುವಂಥ ವಿಷಯ ಇದೆ. ಎಲ್ಲ ಭಾಷೆಗಳಿಗೂ ಕೂಡ ಇದು ಸಿನಿಮಾ ಹೋಗ್ತದೆ ಅಂತೇಳಿ ನನ್ನ ಭರವಸೆ ಇದೆ. ಆಲ್ ದ ಬೆಸ್ಟ್, ಗುಡ್ ಲಕ್. ನಮ್ಮ ಅಜಯ್ ಅವ್ರ ಬಗ್ಗೆ ಒಂದು ಫಿಲಮ್ ಬಗ್ಗೆ ಹೇಳ್ತೀನಿ. ಪ್ರತಿಯೊಬ್ಬರು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ ಇದು. ಇವೆಲ್ಲ ನಡೀತಾ ವಿಷಯನೂ ಸಹಿತ ನಮ್ಮ ಅಜಯ್ ಅವರು ಸೂಕ್ಷ್ಮವಾಗಿ ಪ್ರತಿಯಾಗಿ ತಂದಿದ್ದಾರೆ. ಕೆಲವೊಂದು ಸೆಂಟಿಮೆಂಟಲ್ಲಿ ನಮಗೆ ಅಳು ಬಂದುಬಿಡುತ್ತೆ. ಯಾವ ಥರ ಇದೆ ಅಂದರೆ ಅವ್ರ ಆ್ಯಕ್ಷನು ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಸೀನಲ್ಲಂತೂ ನಾವೇ ಹತ್ತಿಬಿಡ್ತೀವಿ, ಆ ಥರ ಇದೆ. ಪ್ರತಿಯೊಬ್ಬ ಹೆಣ್ಮಕ್ಳಾಗಲಿ ಇದಾಗಲಿ ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು ಪ್ರತಿಯೊಬ್ಬರು ನೋಡಿ. ಬಟ್ ಈ ಫಿಲಮ್ಗೆ ಏನಾದ್ರು ಒಂದು ಅವಾರ್ಡ್ ಬರಬೇಕು ಅನ್ನೋ ಆಸೆ ಇದೆ ನನಗೆ. ಅವಾರ್ಡ್ ಆ್ಯಂಡ್ ರಿವಾರ್ಡ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಿ, ಕುಟುಂಬ ಸಮೇತವಾಗಿ ನೋಡಿ ಇದನ್ನ ಫಿಲಮ್ನ. ಚೆನ್ನಾಗಿ ಓಡಲಿ ಅಂತ ನಮ್ಮ ಅಜಯಗೆ ಆಶೀರ್ವಾದ ಮಾಡ್ತೀನಿ. ನನಗೆ ಪಾಟೀಲ್ ಸರ್ ಮತ್ತು ವನಜಮ್ಮ ಆ್ಯಕ್ಚುಲಿ ನನ್ನ ತಂದೆ ತಾಯಿ ಥರನೇ ಸರ್ ನನಗೆ ಇಂಡಸ್ಟ್ರಿಗೆ ತಂದಿದ್ದು. ಸೊ ಹಂಗಾಗಿ ಅವರ ಆಶೀರ್ವಾದದಿಂದನೇ ಸಿನಿಮಾ ಫಸ್ಟ್ ಸ್ಕ್ರೀನ್ ಮೇಲೆ ಬರಲಿ ಅಂತ ಆಸೆ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸಿಂಗ್ಸ್. ಥ್ಯಾಂಕ್ ಯು. ನಾನು ನೋಡಿದಂಥ
ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ ಯಾವುದೋ ಹೀರೋ ಅಥವಾ ಏನಲ್ಲ, ಇಲ್ಲಿ ಸಬ್ಜೆಕ್ಟೇ ಹೀರೋ. ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಒಂದು ಸಂದೇಶ ಕೊಡುತ್ತೆ, ಜೊತೆಲಿ ಎಚ್ಚರಿಕೆ ಕೊಡುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ. ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ್ನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಣೆದಿದ್ದಾರೆ. ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅನ್ನತಕ್ಕಂಥ ಒಂದು ಮಾತಿದೆ. ಹಾಗೆ ಈ ಕಥೆಯಲ್ಲಿ ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಇದು ನಾನು ಕಂಡಂಥದ್ದು. ಈ ಸಿನಿಮಾವನ್ನು ನಾನು ಹೇಳೋದು ಇಷ್ಟೇ, ನಿಮ್ಮ ಮುಖ್ಯನ ಹೇಳ್ತೇನೆ, ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಬಹುಶಃ ಹೇಳ್ತೇನೆ, ನೋಡೋಗ್ತಕ್ಕಂಥಲ್ಲ ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಪ್ರತಿಯೊಬ್ಬ ಪಾತ್ರ, ಮಗು ಇರ್ಬೋದು, ಆ ಮಗುವಿನ ತಾಯಿ ಇರ್ಬೋದು, ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ಬರು ಅಡ್ವೊಕೇಟ್ ನಾಗಾಭರಣ ಅವರು, ಮತ್ತು ಪ್ರಕಾಶ್ ಬೆಳ್ವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಕಥೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿಬರ್ತದೆ. ಇಲ್ಲಿ ಕತೆ ಮಾತ್ರ ಅಲ್ಲ, ಮನರಂಜನೆ ಮಾತ್ರ ಅಲ್ಲ, ಒಂದು ದೊಡ್ಡ ಸಂದೇಶ ಇದೆ. ಮತ್ತೊಮ್ಮೆ ಹ್ಯಾಟ್ಸಪ್ ಟು ಅಜಯ್ ಆ್ಯಂಡ್ ಟೀಮ್. ನಮಸ್ಕಾರ. ಯುದ್ಧಕಾಂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮೇಕಿಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಹೇಗಿತ್ತು ಅಂತಂದರೆ, ಇದು ಸಿನಿಮಾ ಅಲ್ಲ, ಇದು ನಿಜ ಘಟನೆ ಕಣ್ಮುಂದೆ ನಡೀತಾ ಇದೆ ಅಂಥೇಳಿ ಕುತ್ಕೊಳ್ಳೋಕೆ ಕೂಡ ಆಗ್ತಾ ಇದ್ದಿದ್ದಿಲ್ಲ. ಎದ್ದು ನಿಂತ್ಕೋಬೇಕು, ಏನಾಗ್ಬೋದು ಅಂತೇಳಿ ಅಷ್ಟು ಕುತೂಹಲ ಇದೆ. ಇದು ಸಿನಿಮಾ ಅಲ್ಲ, ಇದು ಈ ದೇಶಕ್ಕೆ ಕೊಡೋ ಒಂದು ಸಂದೇಶ. ಜೊತೆಯಲ್ಲಿ ಈ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಏನು ನಡೀತಾ ಇದೆ, ಇವತ್ತು ಈ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾವೆ, ಅದನ್ನು ಯಾವ ರೀತಿ ನಮ್ಮ ದೇಶ ಒಂದು ಅದ್ಭುತವಾಗಿ ಕಾನೂನು ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನು ಆಗ್ಬೋದು ಅಂತೇಳಿ ಕೊನೆಯಲ್ಲಿ ಒಂದು ಪತ್ರದ ಮೂಲಕ ರಾಷ್ಟ್ರಪತಿಯವರಿಗೆ ಕೇಳ್ಕೊಳ್ಳೋದು, ಇವೆಲ್ಲ ನೋಡಿದರೆ ಇದು ಪ್ರತಿಯೊಬ್ಬರು ಕೂಡ ನೋಡೋ ಸಿನಿಮಾ. ಅದರ ಜೊತೆಯಲ್ಲಿ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಇವತ್ತು ಮೂಲತಃ ನನ್ನ ಕ್ಷೇತ್ರದವರು, ನಮ್ಮ ಅಜಯ್ ರಾವ್ ಅವರು ಇಷ್ಟು ಅದ್ಭುತವಾಗಿ ಆ ಸಿನಿಮಾ ನೋಡ್ತಾ ಇದ್ದರೆ ನನಗೆ ಕಣ್ಣೀರು ಬರ್ತಾಯಿತ್ತು. ನಾನು ತಡವಾಗಿ ಸೆಕೆಂಡ್ ಹಾಫ್ ಬಂದೆ. ಖಂಡಿತವಾಗಿ ಯಾವಾಗ ರಿಲೀಸ್ ಆಗುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಭಾಳ ಉತ್ತಮವಾದ ಸಿನಿಮಾ ಇದು. ತುಂಬ ದೊಡ್ಡ ಜರ್ನಿಯನ್ನು ಮಾಡುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಮಸ್ಟ್ ವಾಚ್ ಸಿನಿಮಾ ಅಂತೇಳಿ ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ಇದು ಬರೀ ಸಿನಿಮಾ ಅಲ್ಲ, ಇವತ್ತಿನ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶದ ಸಿನಿಮಾ. ಹಾಗಾಗಿ ಕಂಪ್ಲೀಟ್ ಆ ಸಿನಿಮಾ ತಂಡದವರಿಗೆ ಮತ್ತು ನಮ್ಮ ಅಜಯ್ ರಾವ್ಗೆ ಮತ್ತು ಒಳ್ಳೆಯ ಡೈರೆಕ್ಟರ್, ಮ್ಯೂಸಿಕ್ ಅಂತೂ ಇಷ್ಟು ಒಳ್ಳೆ ರೀತಿಯಿಂದ ಬಂದಿದೆ ಅಂದರೆ ನನಗೆ ಗೊತ್ತಿಲ್ಲ ಯಾರು ಮ್ಯೂಸಿಕ್ ಕೊಟ್ಟಿರೋದು. ಬಟ್ ರಿಯಲಿ ವೆರಿ 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 ವಂಡರ್ಫುಲ್. ಹೊಸ ಟೀಮ್ ಅಂತ ಹೇಳ್ತಿದ್ದಾರೆ. ಅದ್ಭುತವಾಗಿ ಒಳ್ಳೆ 100 ದಿನ ಅದು ಓಡುತ್ತೆ, 200 ಓಡುತ್ತೆ, ಇದನ್ನು ನೋಡ್ತಾನೆ ಇರಬೇಕು, ಆ ಥರ ಸಿನಿಮಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಗುಡ್ ಲಕ್, ಒಳ್ಳೆಯದಾಗಲಿ, ಒಳ್ಳೆ ಸಿನಿಮಾ. ಧನ್ಯವಾದಗಳು. ಅಜಯ್ ರಾವ್ರವರು ಯುದ್ಧಕಾಂಡ ಅಂತಕ್ಕಂಥ ಏನೊಂದು ಮೂವಿನ ಮಾಡಿದ್ದಾರೆ. ನಾವು ಈ ಅಧಿವೇಶನದ ಮಧ್ಯೆನೂ ಕೂಡ ಇವರು ಮೂವಿಯನ್ನು ನೋಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಆದರೆ ಬಂದ ಮೇಲೆ ಗೊತ್ತಾಯಿತು ಮೂವಿ ತುಂಬ ಅದ್ಭುತವಾಗಿದೆ. ಫಸ್ಟಿಂದ ಕೊನೆ ತನಕನೂ ಕೂಡ ತುಂಬ ಕ್ಯೂರಿಯಾಸಿಟಿಯಾಗಿದೆ. ಸಾಕ್ಷ್ಯಾಧಾರಗಳ ನಾಶ ಆದರೂ ಕೂಡ ಅದನ್ನು ಮೀರಿದ ಜಡ್ಜ್ಮೆಂಟ್ನ ಕೊಡ್ಬೋದು. ಸಾಕ್ಷ್ಯಾಧಾರಗಳನ್ನ ದುಡ್ಡಿದ್ದಂಥವ್ರು ಎಷ್ಟೇ ನಾಶ ಮಾಡಿದರೂ ಕೂಡ ಅದರ ವಿರುದ್ಧವಾಗಿ ಒಬ್ಬ ವಕೀಲರು ಕೂಡ ವಾದವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಜಯ್ ರಾವ್ ಅವರು. ಮುಖ್ಯವಾಗಿ ಮಹಿಳೆಯರು ಈ ಮೂವಿನ ನೋಡಲೇಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತಂದರೆ
ಇಲ್ಲಿ ಮಹಿಳೆಯರು ಯಾವ ರೀತಿ ಒಂದು ನ್ಯಾಯವನ್ನು ತಗೋಬೋದು, ಈ ನ್ಯಾಯಾಂಗದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ಬೋದು ವಕೀಲರ ಮುಖಾಂತರ ಅಂತಕ್ಕಂಥದ್ದನ್ನ ಅಜಯ್ ರಾವ್ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಮೂವಿ 100ಕ್ಕೆ 100 ಸಕ್ಸಸ್ ಆಗುತ್ತೆ. 100 ದಿನಗಳಾಗಬೇಕು, ಓಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ನನಗೆ ಆ ಮೂವಿಲಿ ಸಮಯನ ಕಳೆದಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ಲಾಸ್ಟ್ ಮೂಮೆಂಟ್ ತನಕ ಕೂಡ ಅಷ್ಟು ಕ್ಯೂರಿಯಾಸಿಟಿ ಇದೆ. ಸೊ ಇವರಿಗೆ ದೇವರು ಒಳ್ಳೇದು ಮಾಡಲಿ, ಇವರ ಭವಿಷ್ಯನೂ ಕೂಡ ಮುಂದಕ್ಕೆ ಒಳ್ಳೆಯದಾಗಿರಲಿ. ಈ ಮೂವಿ ಶತಮಾನೋತ್ಸವನ ಆಚರಣೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮಗೆ ಹಾಗೂ ತಮ್ಮ ತಂಡಕ್ಕೆ ಏನಿತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಮೂವಿ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಯುದ್ಧಕಾಂಡ ಚಾಪ್ಟರ್ 2 ಅಜಯ್ ರಾವ್ರವರ 2ನೇ ಸಿನಿಮಾ. ಈ ಒಂದು ಚಿತ್ರ ಎಲ್ಲ ಕುಟುಂಬ ಸಮೇತರಾಗಿ ನೋಡೋಂಥ ಒಂದು ಚಿತ್ರ. ಇತ್ತೀಚಿನ ದಿನಗಳಲ್ಲಿ ಏನು ಚಲನಚಿತ್ರಗಳು ಬರ್ತಾ ಇದೆ, ಒಂದು ಉತ್ತಮವಾದ ಚಿತ್ರ, ಎಲ್ಲ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋಂಥ ಒಂದು ಚಿತ್ರ. ಅದರಲ್ಲೂ ಇದು ಕನ್ನಡಕ್ಕಷ್ಟೇ ಸೀಮಿತವಾಗಿ ಇರೋದಿಲ್ಲ, ಇಡೀ ದೇಶಕ್ಕೆ ಎಲ್ಲ ಭಾಷೆಗಳಲ್ಲೂ ಈ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನಾದರೂ ನಂಬಿದ್ದೀನಿ. ಈ ಒಳ್ಳೆಯ ಚಿತ್ರಕ್ಕೆ, ಅವರ ತಂಡಕ್ಕೆ, ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಆ ದೇವರು ಒಳ್ಳೇದು ಮಾಡಲಿ, ಚಿತ್ರ ಗೆಲ್ಲಿ 100 ದಿವಸ ಓಡಲಿ ಅನ್ನೋದೇ ನಮ್ಮ ಆಸೆ. ನಮಸ್ಕಾರ. ಇವತ್ತಿನ ಯುದ್ಧಕಾಂಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಒಂದು ಹೆಣ್ಣು ಮಗುಗೆ ಅನ್ಯಾಯದಂಥ ಸಂದರ್ಭದಲ್ಲಿ ಅದನ್ನು ಲಾಸ್ಟ್ವರೆಗೂ ಹೇಗೆ ತಗೊಂಡು ಹೋಗ್ಬೇಕನ್ನೋದನ್ನು ಅಜಯ್ ರಾವ್ ಅವರು ನಟ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ನಾನು ನಮ್ಮ ಜೊತೆಗೆ MLAಗಳು ಸುಮಾರು ಜನ ಬಂದಿದ್ದರು, ಕಲಾವಿದರು ಇದ್ದರು. ಎಲ್ಲರಿಗೂ ಒಂಥರ ಟೆನ್ಷನ್ ಥರ ಇತ್ತು, ಚೆನ್ನಾಗಿತ್ತು. ಪಿಕ್ಚರ್ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಈ ಥರ ಮೂವಿ ಇತ್ತೀಚಿನ ದಿನದಲ್ಲಿ ಸಿಂಪತಿ ಬರುವಂಥದ್ದು, ಮತ್ತು ಈ ಥರ ಯಾವುದೂ ಬಂದಿರಲಿಲ್ಲ ಇತ್ತೀಚಿನ ದಿನದಲ್ಲಿ. ಈಗ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗಂತೂ ಫುಲ್ ಎಂಜಾಯ್ ಮಾಡಿದ್ದೇನೆ. ಮೂವಿ ಕೊನೆವರೆಗೂ ನೋಡಿದ್ದೇನೆ. ನನ್ನಲ್ಲೂ ಸಹ ಕಣ್ಣೀರು ಬಂದಿದೆ ನನಗೆ. ಅಂದರೆ ಆ ರೀತಿಯಾಗಿ ಅದ್ಭುತ ಆ್ಯಕ್ಟಿಂಗನ್ನು ಸ್ನೇಹಿತ ಅಜಯ್ ರಾವ್ ಮಾಡಿದ್ದಾರೆ. ಗ್ರೇಟ್, ತುಂಬ ಚೆನ್ನಾಗಿದೆ. ನಿಜವಾಗಲೂ ಸಕ್ಸಸ್ ಆಗಬೇಕು ಈ ಮೂವಿ. ಜನರು ನೋಡುವಂಥ ಸಬ್ಜೆಕ್ಟ್ ಇದೆ. 100 ದಿನಗಳ ಕಾಲ ಈ ಸಿನಿಮಾ ಓಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದ್ಭುತವಾಗಿ ಮೂಡಿ ಬಂದಿದೆ.